ಎಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಚರ್ಚೆ ಒಂದು ರೀತಿ ಕಾಸ್ಮಿಕ್ ಡಿಟೆಕ್ಟಿವ್ ಸ್ಟೋರಿ ಹಾಗೆ. ಹೌದು. ನಮ್ಮ ಮುಂದಿರೋದು ಒಂದು ದೊಡ್ಡ ದೇವತಾಶಾಸ್ತ್ರದ ಕೇಸ್. ಅಪರಾಧ, ದೇವರ ಆಜ್ಞೆಯ ಉಲ್ಲಂಘನೆ. ಮತ್ತು ಪ್ರಶ್ನೆ. ಒಬ್ಬ ಸರ್ವಶಕ್ತ ದೇವರು ತನ್ನದೇ ಕಾನೂನಿನ ಘನತೆಯನ್ನು ಉಳಿಸಿಕೊಂಡು ಕ್ಷಮೆಯನ್ನು ನೀಡುವುದು ಹೇಗೆ? ಇದು ತೋರುವಷ್ಟು ಸುಲಭವಲ್ಲ, ಅಲ್ವಾ? ಖಂಡಿತ ಸುಲಭವಲ್ಲ. ಯಾಕಂದ್ರೆ ಇಲ್ಲಿ ಎರಡು ವಿರುದ್ಧವಾದ ಅಂಶಗಳಿವೆ. ಒಂದು ಕಡೆ ಕರುಣೆ ಅಂದ್ರೆ ಕ್ಷಮೆ, ಇನ್ನೊಂದು ಕಡೆ ಕಠಿಣವಾದ ರಾಜಿ ಇಲ್ಲದ ನ್ಯಾಯ. ಇವೆರಡನ್ನು ಒಂದೇ ಸಮಯದಲ್ಲಿ ಎತ್ತಿ ಹಿಡಿಯುವುದು ಹೇಗೆ ಅನ್ನೋದೇ ಇಲ್ಲಿರೋ ದೊಡ್ಡ ಸವಾಲು. ಕರೆಕ್ಟ್. ನಮಗೆ ಸಿಕ್ಕಿರೋ ಮೂಲಗಳು ಈ ಸಮಸ್ಯೆಗೆ ಒಂದು ತುಂಬನೇ ನಾಟಕೀಯ ಪರಿಹಾರವನ್ನ ಕೊಡುತ್ತವೆ. ಹೌದು. ಈ ಮೂಲಗಳು ದೇವರನ್ನು ಮೊದಲ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿ ಅಂತ ವಿಂಗಡಿಸ್ತವೆ. ಈ ಚರ್ಚೆಗೆ ನಾವು ಇದನ್ನ ಸದ್ಯಕ್ಕೆ ಸೃಷ್ಟಿಕರ್ತ ಮತ್ತು ಅವರ ದೈವಿಕ ಪ್ರತಿನಿಧಿ ಅಂತ ಅಂದುಕೊಳ್ಳೋಣ. ಸರಿ. ಇದರಲ್ಲಿ ಸಾಕಷ್ಟು ತಿರುವುಗಳಿವೆ. ಓಕೆ, ಹಾಗಾದ್ರೆ ಮೊದಲನೇ ಮತ್ತು ಬಹುಶಃ ಅತ್ಯಂತ ಆಶ್ಚರ್ಯಕರವಾದ ಅಂಶದಿಂದ ಶುರು ಮಾಡೋಣ. ಖಂಡಿತ. ದೇವರ ನ್ಯಾಯವನ್ನು ಸಾಬೀತುಪಡಿಸಲು ಒಂದು ದೊಡ್ಡ ಪ್ರದರ್ಶನದ ಅಗತ್ಯವಿತ್ತು ಅಂತ ಈ ಮೂಲಗಳು ಹೇಳ್ತವೆ. ಇದು ನನಗೆ ಸ್ವಲ್ಪ ವಿಚಿತ್ರ ಅನಿಸಿತು. ಹೇಗೆ? ದೇವರು ನಾನು ನ್ಯಾಯವಂತ ಅಂತ ಹೇಳಿದ್ರೆ ಸಾಕಲ್ವಾ? ಇಡೀ ಸೃಷ್ಟಿಯ ಮುಂದೆ ಅದನ್ನ ಯಾಕೆ ಪ್ರದರ್ಶಿಸಬೇಕು? ಅವರ ಮಾತಿಗೆ ಅಷ್ಟು ಬೆಲೆ ಇಲ್ವಾ? ನೋಡಿ, ಇಲ್ಲಿ ಮೇನ್ ಪಾಯಿಂಟ್ ಅಧಿಕಾರದ ನ್ಯಾಯಸಮ್ಮತತೆ ಅಂದ್ರೆ ಲೆಜಿಟಿಮೆಸಿ. ಓಕೆ. ಒಬ್ಬ ರಾಜ ನಾನು ಒಳ್ಳೆಯವನು ಅಂತ ಬರೀ ಬೋರ್ಡ್ ಹಾಕಿದರೆ ಜನ ನಂಬಲ್ಲ. ಆದ್ರೆ ಆತ ತಾನು ಮಾಡಿದ ಕಾನೂನನ್ನು ತನಗಿಂತ ಮೊದಲು ಪಾಲಿಸಿದಾಗ ಜನರಿಗೆ ಅವನ ಆಡಳಿತದ ಮೇಲೆ ನಂಬಿಕೆ ಬರುತ್ತೆ. ಸರಿ. ಈ ಮೂಲಗಳ ವಾದದ ಪ್ರಕಾರ ದೇವರ ಆಡಳಿತ ಪ್ರೀತಿ ಮತ್ತು ನಂಬಿಕೆಯ ಮೇಲೆ ನಿಂತಿದೆಯ ಹೊರತು ಭಯ ಅಥವಾ ಒತ್ತಾಯದ ಮೇಲಲ್ಲ. ಒಂದು ನಿಮಿಷ, ಇದೊಂದು ರೀತಿಯಲ್ಲಿ ವಿಚಿತ್ರವಾಗಿ ಕಾಣಿಸುತ್ತೆ. ಒಂದು ಕಡೆ ದೇವರು ಸರ್ವಶಕ್ತ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ತನ್ನ ಸೃಷ್ಟಿಗಳ ಅಪ್ರೂವಲ್ ಪಡೆಯೋಕೆ ಇಷ್ಟೆಲ್ಲ ಮಾಡಬೇಕಾ? ಅವರ ಆಡಳಿತವನ್ನು ಒಪ್ಪಿಕೊಳ್ಳಿ ಅಂತ ಒತ್ತಾಯ ಮಾಡಬಹುದಿತ್ತಲ್ವೇ? ಯಾಕೆ ಈ ಸ್ವಯಂ ಪ್ರೇರಿತ ಒಪ್ಪಿಗೆ ಅಷ್ಟೊಂದು ಮುಖ್ಯ? ಅತ್ಯುತ್ತಮ ಪ್ರಶ್ನೆ. ನೋಡಿ, ಒತ್ತಾಯದಿಂದ ಪಡೆದದ್ದು ಪಾಲನೆ ಆಗತ್ತೆ, ಪ್ರೀತಿ ಆಗಲ್ಲ. ಗುಲಾಮರು ತಮ್ಮ ಯಜಮಾನನಿಗೆ ಹೆದರಿ ಕೆಲಸ ಮಾಡ್ತಾರೆ, ಆದರೆ ಮಕ್ಕಳು ತಂದೆಯನ್ನ ಪ್ರೀತಿಸಿ ಗೌರವಿಸಿ ಅವರ ಮಾತನ್ನು ಕೇಳ್ತಾರೆ. ದೇವರ ಉದ್ದೇಶ ಗುಲಾಮರನ್ನ ಸೃಷ್ಟಿಸುವುದಲ್ಲ, ಒಂದು ಕುಟುಂಬವನ್ನು ಕಟ್ಟುವುದು. ಹೌದು, ಮಕ್ಕಳಂತಿರುವ ಒಂದು ಕುಟುಂಬವನ್ನು ಕಟ್ಟುವುದು. ಅದಕ್ಕೆ ಅವರ ಆಡಳಿತದ ಮೇಲೆ ಸಂಪೂರ್ಣ ಪ್ರಶ್ನಾತೀತ ನಂಬಿಕೆ ಬೇಕು. ಸರಿ. ಆ ನಂಬಿಕೆ ಬರಬೇಕಾದ್ರೆ ನ್ಯಾಯ ಕೇವಲ ಒಂದು ನಿಯಮವಾಗಿರಬಾರ್ದು, ಅದು ದೇವರ ಸ್ವಭಾವದ ಭಾಗ ಅಂತ ಸೃಷ್ಟಿಗಳಿಗೆ ಮನವರಿಕೆ ಆಗಬೇಕು. ಹಾಗಾದ್ರೆ ಇಲ್ಲಿನ ಅತಿದೊಡ್ಡ ಇನ್ಸೈಟ್ ಅಂದ್ರೆ, ಈ ಮೂಲಗಳ ಪ್ರಕಾರ ದೇವರ ಆಡಳಿತದ ಲೆಜಿಟಿಮೆಸಿ ಅಥವಾ ನ್ಯಾಯಸಮ್ಮತತೆ ಅನ್ನೋದು ಅವರ ಮಾತಿನಿಂದ ಬರೋದಲ್ಲ. ಖಂಡಿತ ಅಲ್ಲ. ಬದವಿಗೆ ಅವರೇ ತಮಲುನಿಗೆ ಬದ್ಧರಾಗುವುದನ್ನು ತೋರಿಸುವುದರಿಂದ ಬರುತ್ತೆ. ಇಟ್ಸ್ ಅ ಶೋ ಡೋಂಟ್ ಟೆಲ್ ಪಾಲಿಸಿ ಆನ್ ಅ ಕಾಸ್ಮಿಕ್ ಸ್ಕೇಲ್. ಎಕ್ಸಾಕ್ಟ್ಲಿ. ಮತ್ತು ಆ ಪ್ರದರ್ಶನದ ಕ್ಲೈಮ್ಯಾಕ್ಸ್ ಏನಂದ್ರೆ, ತನ್ನದೇ ಭಾಗವಾಗಿರೋ ಎರಡನೇ ವ್ಯಕ್ತಿ ದೇವರನ್ನೇ. ಆತ ಪಾಪದ ಭಾರವನ್ನು ಹೊತ್ತಾಗ ಮೊದಲ ವ್ಯಕ್ತಿ ದೇವರು ಕೈಬಿಡುವುದು. ನೋಡಿ, ನನ್ನ ಕಾನೂನು ಎಷ್ಟೊಂದು ಗಂಭೀರ ಅಂದ್ರೆ ನನ್ನ ಮಗನಿಗೂ ವಿನಾಯಿತಿ ಇಲ್ಲ ಅಂತ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಾಗೆ. ಇದರಿಂದ ದೇವರು ತನಗೊಂದು ನ್ಯಾಯ, ನಮಗೊಂದು ನ್ಯಾಯ ಪಾಲಿಸುವುದಿಲ್ಲ ಎಂಬ ಸಂಪೂರ್ಣ ಭರವಸೆ ಸೃಷ್ಟಿಗರಿಗೆ ಮೂಡುತ್ತದೆ. ಓಕೆ, ದೇವರೇ ಕಾನೂನಿಗೆ ತಲೆಬಾಗ್ಬೇಕು ಅನ್ನೋ ಪಾಯಿಂಟ್ ಅರ್ಥ ಆಯ್ತು. ನ್ಯಾಯದ ಪ್ರದರ್ಶನ ಯಾಕೆ ಬೇಕು ಅನ್ನೋದು ಕ್ಲಿಯರ್ ಆಯ್ತು. ಆದ್ರೆ ಇದು ಇನ್ನೊಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಇಷ್ಟೆಲ್ಲ ನಾಟಕೀಯ ಪ್ರದರ್ಶನದ ಬದಲು ದೇವರು ಸುಮ್ನೆ ಸರಿ ಎಲ್ಲರನ್ನೂ ಕ್ಷಮಿಸಿದೇನೆ, ಲೆಟ್ಸ್ ಮೂವ್ ಆನ್ ಅಂತ ಹೇಳ್ಬೋದಿತ್ತಲ್ವಾ? ಕ್ಷಮಿಸೋಕೆ ಯಾಕೆ ಇಷ್ಟು ದೊಡ್ಡ ಬೆಲೆ ತರಬೇಕು? ಇದು ಸಹಜವಾದ ಪ್ರಶ್ನೆ. ಆದ್ರೆ ಇಲ್ಲಿ ಕಾನೂನಿನ ಘನತೆಯ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ, ಟ್ರಾಫಿಕ್ ನಿಯಮ ಮುರಿದವರಿಗೆಲ್ಲ ಜಡ್ಜ್ ಸುಮ್ನೆ ಕ್ಷಮಿಸಿದೆ ಹೋಗಿ ಅಂತ ಕಳಿಸ್ತಾ ಹೋದ್ರೆ ಏನಾಗುತ್ತೆ? ಯಾರೂ ಆ ನಿಯಮವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ರಸ್ತೆಗಳು ಪೂರ್ತಿ ಅಸ್ತವ್ಯಸ್ತವಾಗುತ್ತವೆ. ನಿಖರವಾಗಿ. ಅದೇ ರೀತಿ ಪಾಪಕ್ಕೆ ಅಂದ್ರೆ ದೇವರ ಆಜ್ಞೆ ಮೀರಿದ್ದಕ್ಕೆ ಯಾವುದೇ ಪರಿಣಾಮ ಇಲ್ಲದೆ ಸುಮ್ಮನೆ ಕ್ಷಮೆ ಸಿಕ್ಕರೆ ಆಗ ಆ ಆಜ್ಞೆಗಳಿಗೆ ಬೆಲೆ ಇರುವುದಿಲ್ಲ. ಹೌದು, ಯಾರೂ ಬೇಕಾದ್ರೂ ಮುರಿಯಬಹುದು. ಯಾರೂ ಬೇಕಾದ್ರೂ ಆಜ್ಞೆಗಳನ್ನು ಮುರಿದು ಸುಲಭವಾಗಿ ಕ್ಷಮೆ ಪಡೆಯಬಹುದು. ಆಗ ಇಡೀ ವಿಶ್ವದ ನೈತಿಕ ವ್ಯವಸ್ಥೆಯೇ ಕುಸಿದು ಹೋಗ್ತದೆ. ಹಾಗಾಗಿ ಕ್ಷಮೆ ಸಿಗ್ಬೇಕು, ಅದೇ ಕಾನೂನಿನ ಗೌರವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಸಿಗ್ಬೇಕು. ಸರಿ, ಹಾಗಾದ್ರೆ ಕ್ಷಮೆಗೆ ಒಂದು ಬೆಲೆ ತರಲೇಬೇಕು. ಆದ್ರೆ ಆ ಬೆಲೆ ಸ್ವತಃ ದೇವ್ರೇ ಆಗಿರಬೇಕು ಅನ್ನೋದು ಸ್ವಲ್ಪ ವಿಪರೀತ ಎನಿಸುದಿಲ್ವೇ?
ಹೌದು, ಆದ್ರೆ ಅದರ ಹಿಂದಿನ ತರ್ಕ ಹೀಗಿದೆ: ಪಾಪದಿಂದ ಉಂಟಾದ ನಷ್ಟಕ್ಕೆ ಸರಿಸಮನಾದ ಬೆಲೆಯನ್ನು ತೆರಬೇಕು. ಓಕೆ. ಮತ್ತು ಈ ಇಡೀ ವಿಶ್ವದಲ್ಲಿ ಅತ್ಯಂತ ಅಮೂಲ್ಯವಾದ ಅಸ್ತಿತ್ವ ಯಾವುದು? ಸ್ವತಃ ದೇವರೇ. ಹೌದು, ಸ್ವತಃ ದೇವರೇ. ಹಾಗಾಗಿ ಕ್ಷಮೆಯ ಬೆಲೆ ದೇವರು ಎನ್ನುವ ಸತ್ಯವನ್ನು ಸೃಷ್ಟಿಗಳಿಗೆ ತಿಳಿಸುವುದು ಇದರ ಉದ್ದೇಶ. ಕ್ಷಮೆ ಅಷ್ಟು ಸುಲಭವಾಗಿ ಅಗ್ಗವಾಗಿ ಸಿಕ್ಕಿದ್ದಲ್ಲ, ಅದಕ್ಕಾಗಿ ಅತ್ಯಂತ ದೊಡ್ಡ, ಊಹಿಸಲಾಗದ ಬೆಲೆ ತೆರಲಾಗಿದೆ ಎಂಬ ಅರಿವನ್ನು ಮೂಡಿಸೋದು. ಇಲ್ಲಿ ಒಂದು ಕುತೂಹಲಕಾರಿ ಮತ್ತು ಸ್ವಲ್ಪ ಕಠಿಣವಾದ ಅಂಶವಿದೆ. ಈ ತ್ಯಾಗಕ್ಕೆ ಅಂದ್ರೆ ಪ್ರಾಯಶ್ಚಿತ್ತ ಯಜ್ಞಕ್ಕೆ ಎಲ್ಲರೂ ಅರ್ಹರಲ್ಲ ಅಂತ ಈ ಮೂಲಗಳು ಹೇಳ್ತವೆ. ಪಾಪ ಮಾಡಿದ ಅಥವಾ ಪಾಪ ಮಾಡುವ ಸಾಧ್ಯತೆ ಇರುವ ಯಾರೂ ಕೂಡ ಈ ತ್ಯಾಗಕ್ಕೆ ಅರ್ಹರಲ್ಲ. ಅಂದ್ರೆ ಏನು ಇದರರ್ಥ? ಹೌದು, ಇದರ ಹಿಂದಿನ ತರ್ಕವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಅನಾಲಜಿ ಬಳಸೋಣ. ಇದನ್ನ ಹೀಗೆ ಯೋಚಿಸಿ: ಯಾರೋ ಒಬ್ಬ ಬ್ಯಾಂಕ್ಗೆ 1 ಕೋಟಿ ಸಾಲ ತೀರಿಸಬೇಕು. ಸರಿ. ಆಗ ತಾನೇ 10 ಲಕ್ಷ ಸಾಲದಲ್ಲಿರುವ ಇನ್ನೊಬ್ಬ ವ್ಯಕ್ತಿ ಬಂದು, ನಾನು ಇವರಿಗೆ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಬ್ಯಾಂಕ್ ಒಪ್ಪುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಗ್ಯಾರಂಟಿ ಕೊಡುವವನಿಗೆ ಆರ್ಥಿಕ ಮೌಲ್ಯ ಇಲ್ಲ, ಅವನೇ ಸಾಲದಲ್ಲಿದ್ದಾನೆ. ಎಕ್ಸಾಕ್ಟ್ಲಿ. ಅದೇ ರೀತಿ ಪಾಪದ ಸಾಲ ತೀರಿಸೋಕೆ ಶೂನ್ಯ ಸಾಲ ಇರುವ, ಅಂದ್ರೆ ಪಾಪವೇ ಇಲ್ಲದ ಮತ್ತು ಅಪಾರ ಮೌಲ್ಯವಿರುವ ಒಬ್ಬರು ಬೇಕು ಅನ್ನೋದು ಈ ಮೂಲಗಳ ವಾದ. ಪರಿಪೂರ್ಣರಾಗಿರಬೇಕು. ಹೌದು, ಯಾರು ಪ್ರಾಯಶ್ಚಿತ್ತ ಮಾಡುತ್ತಾರೋ ಅವರು ಪರಿಪೂರ್ಣರಾಗಿರಬೇಕು ಮತ್ತು ಮೌಲ್ಯಯುತರಾಗಿರಬೇಕು. ಒಂದು ನಿಮಿಷ. ಪಾಪ ಮಾಡಿದ ವ್ಯಕ್ತಿಗೆ ಮೌಲ್ಯವಿಲ್ಲ ಅನ್ನೋದು ತುಂಬಾ ಕಠಿಣವಾದ ಹೇಳಿಕೆ. ಅಂದರೆ ಒಬ್ಬ ವ್ಯಕ್ತಿಯ ಅಂತರ್ಗತ ಮೌಲ್ಯ ಅವರ ಕ್ರಿಯೆಗಳಿಂದ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಈ ಮೂಲಗಳು ಹೇಳುತ್ತವೆಯಾ? ಇದು ಮಾನವ ಘನತೆಯ ಕಲ್ಪನೆಗೆ ವಿರುದ್ಧವಲ್ಲವೇ? ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಇಲ್ಲಿ ಮೌಲ್ಯವಿಲ್ಲ ಎನ್ನುವುದು ವ್ಯಕ್ತಿಯ ಅಸ್ತಿತ್ವದ ಮೌಲ್ಯದ ಬಗ್ಗೆ ಅಲ್ಲ. ಓಹ್, ಸರಿ. ಬದಲಿಗೆ ಕಾನೂನಿನ ದೃಷ್ಟಿಯಲ್ಲಿ ಅವರ ಕಾನೂನಾತ್ಮಕ ಸ್ಥಿತಿ, ಅಂದ್ರೆ ಲೀಗಲ್ ಸ್ಟ್ಯಾಂಡಿಂಗ್ ಬಗ್ಗೆ. ಆ ಬ್ಯಾಂಕ್ ಉದಾಹರಣೆಯಲ್ಲೇ ನೋಡಿ. 10 ಲಕ್ಷ ಸಾಲ ಇರೋ ವ್ಯಕ್ತಿಗೆ ಸಮಾಜದಲ್ಲಿ ಗೌರವ ಇರಬಹುದು, ಆತ ಒಳ್ಳೆಯವನಿರಬಹುದು, ಆದ್ರೆ ಬ್ಯಾಂಕಿನ ಲೆಕ್ಕದಲ್ಲಿ ಆತ ಋಣಾತ್ಮಕ ಸ್ಥಿತಿಯಲ್ಲಿದ್ದಾನೆ. ಸರಿ. ಆತ ಇನ್ನೊಬ್ಬರ ಸಾಲಕ್ಕೆ ಹೊಣೆಯಾಗಲು ಅರ್ಹನಲ್ಲ. ಅದೇ ರೀತಿ ಪಾಪ ಮಾಡಿದ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ಪ್ರೀತಿಪಾತ್ರನಾಗಿದ್ದರೂ ನ್ಯಾಯದ ಲೆಕ್ಕದಲ್ಲಿ ಆತ ಪ್ರಾಯಶ್ಚಿತ್ತ ಮಾಡಲು ಅನರ್ಹ. ಓಕೆ. ಇದು ಕಾನೂನಾತ್ಮಕ ಅರ್ಹತೆಯ ಬಗ್ಗೆ, ವ್ಯಕ್ತಿಯ ಅಂತರ್ಗತ ಮೌಲ್ಯದ ಬಗ್ಗೆಯಲ್ಲ. ಈ ಸ್ಪಷ್ಟೀಕರಣ ಮುಖ್ಯ. ಹೌದು. ಈ ಮೂಲಕ ಅವರು ಪ್ರಾಯಶ್ಚಿತ್ತ ಯಜ್ಞಕ್ಕೆ ಬೇಕಾದ ಸಂಪೂರ್ಣ ಅರ್ಹತೆಯನ್ನು ಹೊಂದಿದ್ರು ಎಂದು ಸಾಬೀತಾಗ್ತದೆ. ಅವರದ್ದು ಮಾತ್ರವೇ ಮೌಲ್ಯಯುತವಾದ, ಪರಿಪೂರ್ಣವಾದ ತ್ಯಾಗವಾಗಲು ಸಾಧ್ಯವಿತ್ತು. ಯಾಕಂದ್ರೆ ಅವರ ತ್ಯಾಗ ಸ್ವಾರ್ಥರಹಿತವಾಗಿತ್ತು, ತಮಗಾಗಿ ಅಲ್ಲ, ಇತರರಿಗಾಗಿ. ಸರಿ, ಈ ಪಾಯಿಂಟ್ ಒಪ್ಕೊಳ್ಳೋಣ. ಶಾಪಗ್ರಸ್ತ ದೇಹದಲ್ಲಿದ್ದುಕೊಂಡು ಒಮ್ಮೆಯೂ ಪಾಪ ಮಾಡದಿರುವುದು, ಇದು ಊಹಿಸಲು ಅಸಾಧ್ಯವಾದ ಮಾನದಂಡ. ನಿಜ. ಅವರು ತಮ್ಮ ಜೀವನಕಾಲದಲ್ಲಿ ಪಾಪ ಮಾಡ್ಲಿಲ್ಲ ಎಂದು ಇಟ್ಕೊಳ್ಳೋಣ. ಆದ್ರೆ ಭವಿಷ್ಯದ ಬಗ್ಗೆ ಏನು ಗ್ಯಾರಂಟಿ? ನಾಳೆ ಅವರು ಪಾಪ ಮಾಡ್ಬೋದು ತಾನೆ? ಸೃಷ್ಟಿಗಳು ಅವರನ್ನ ಶಾಶ್ವತವಾಗಿ ನಂಬುವುದು ಹೇಗೆ? ಎಕ್ಸಲೆಂಟ್ ಪಾಯಿಂಟ್. ಭವಿಷ್ಯದ ಬಗ್ಗೆ ಭರವಸೆ ಇಲ್ಲದಿದ್ರೆ ಆ ತ್ಯಾಗದ ಮೇಲೆ ಸಂಪೂರ್ಣ ನಂಬಿಕೆ ಇಡಲು ಸಾಧ್ಯವಿಲ್ಲ. ಇಲ್ಲಿಯೇ ಪುನರುತ್ಥಾನ ಅಂದ್ರೆ ರೆಸರೆಕ್ಷನ್ ಎಂಬ ಪರಿಕಲ್ಪನೆ ಚಿತ್ರಕ್ಕೆ ಬರುವುದು. ಓಕೆ. ಇದೊಂದು ಅಂತಿಮ ಪರೀಕ್ಷೆಯ ಹಾಗೆ. ಯಾರು ಶಾಪಗ್ರಸ್ತ ದೇಹದಲ್ಲಿದ್ದುಕೊಂಡು ಪಾಪದ ಅಂತಿಮ ಪರಿಣಾಮವಾದ ಸಾವನ್ನು ಗೆದ್ದು ಪುನರುತ್ಥಾನಗೊಳ್ಳುತ್ತಾರೋ ಆ ವ್ಯಕ್ತಿಯು ಪಾಪವನ್ನು ಸಂಪೂರ್ಣವಾಗಿ ಜಯಿಸಿದ್ದಾನೆಂದು ಪರಿಗಣಿಸಲಾಗುತ್ತದೆ. ಹೌದು, ಶಾಶ್ವತವಾಗಿ ಜಯಿಸಿದ್ದಾನೆಂದು. ಅಂದ್ರೆ ಪುನರುತ್ಥಾನವೇ ಪಾಪರಹಿತತೆಯ ಅಂತಿಮ ಶಾಶ್ವತ ಪುರಾವೆ. ಇದೊಂದ್ ರೀತಿ ಸರ್ಟಿಫಿಕೇಟ್ ಇದ್ದ ಹಾಗೆ. ಹೌದು, ಇದನ್ನ ನೀತಿಯ ಮಿತಿ ಅಂತ ಕರೆಯಬಹುದು. ಅ ಲಿಮಿಟ್ ಆಫ್ ರೈಚಸ್ನೆಸ್. ನೀತಿಯ ಮಿತಿ. ಇದೊಂದು ರೀತಿ ಮೌಂಟ್ ಎವರೆಸ್ಟ್ ಹತ್ತದ ಹಾಗೆ. ಆದರೆ ಇದು ನೈತಿಕತೆಯ ಮೌಂಟ್ ಎವರೆಸ್ಟ್. ಯಾರು ಅದನ್ನ ಮುಟ್ತಾರೋ ಅವರು ಮತ್ತೆಂದೂ ಕೆಳಗೆ ಬೀಳಲ್ಲ ಅಂತ ಗ್ಯಾರಂಟಿ. ಓ, ಅದೊಂದು ಪರ್ಮನೆಂಟ್ ಅಚೀವ್ಮೆಂಟ್. ಹೌದು, ಪರ್ಮನೆಂಟ್ ಅಚೀವ್ಮೆಂಟ್. ಯಾಕೆಂದ್ರೆ ಪಾಪದ ಅತ್ಯಂತ ದೊಡ್ಡ ಆಯುಧವೇ ಸಾವು. ಆ ಸಾವನ್ನೇ ಗೆದ್ದು ಬಂದವನ ಮೇಲೆ ಪಾಪಕ್ಕೆ ಇನ್ನು ಯಾವುದೇ ಅಧಿಕಾರ ಉಳಿದಿರುವುದಿಲ್ಲ. ಹಾಗಾದ್ರೆ ಈ ಕಠಿಣವಾದ, ಅಸಾಧ್ಯವಾದ ಮಾನದಂಡವನ್ನು ಪೂರೈಸಬಲ್ಲವರು ಸೃಷ್ಟಿಯಾದ ದೇವರೊಬ್ಬರೇ ಸಾಧ್ಯವೇ? ಈ ಪರೀಕ್ಷೆಯನ್ನು ಬೇರೆ ಯಾವುದೇ ಸೃಷ್ಟಿ, ಅಂದ್ರೆ ಮನುಷ್ಯನಾಗಲಿ ದೇವದೂತನಾಗಲಿ ಪಾಸು ಮಾಡಲು ಸಾಧ್ಯವೇ ಇಲ್ಲವೇ? ಈ ಮೂಲಗಳ ವಾದ ಅದೇ. ಶಾಪಗ್ರಸ್ತ ದೇಹವನ್ನು ಧರಿಸಿ ಒಮ್ಮೆಯೂ ಪಾಪ ಮಾಡದೆ ಮತ್ತು ಅಂತಿಮವಾಗಿ ಸಾವನ್ನು ಜಯಿಸಿ ಪುನರುತ್ಥಾನಗೊಳ್ಳುವುದು ಕೇವಲ ಸೃಷ್ಟಿಯಾದ ದೇವರಿಂದ ಮಾತ್ರ ಸಾಧ್ಯ. ಬೇರೆಯವರಿಂದ ಸಾಧ್ಯವಿಲ್ಲ. ಬೇರೆ ಯಾವುದೇ ಸೃಷ್ಟಿಗೆ ಇದು ಅಸಾಧ್ಯ.
ಏಕೆಂದ್ರೆ ಅವರೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಪಾಪ ಮಾಡುವ ಸಾಧ್ಯತೆ ಅಥವಾ ದೌರ್ಬಲ್ಯವನ್ನು ಹೊಂದಿರುತ್ತಾರೆ. ಈ ಅಸಾಧ್ಯವಾದ ಪರೀಕ್ಷೆಯನ್ನು ಪಾಸು ಮಾಡಿದ್ರಿಂದಲೇ ಎರಡನೇ ವ್ಯಕ್ತಿ ದೇವರ ತ್ಯಾಗವು ಪ್ರಶ್ನಾತೀತವಾಯಿತು. ಓಕೆ, ಈ ಇಡೀ ಪ್ರಕ್ರಿಯೆ ಒಂದು ರೀತಿ ಸಂಕೀರ್ಣವಾದ ಕಾನೂನು ಮತ್ತು ನೈತಿಕ ಚೌಕಟ್ಟನ್ನು ನಮ್ಮ ಮುಂದಿಡುತ್ತೆ. ನ್ಯಾಯವನ್ನು ಪ್ರದರ್ಶಿಸಲಾಯಿತು, ಕ್ಷಮೆಗೆ ಬೆಲೆ ತೆರಲಾಯಿತು, ಮತ್ತು ಆ ಬೆಲೆ ತೆತ್ತ ವ್ಯಕ್ತಿಯ ಯೋಗ್ಯತೆಯನ್ನು ಪುನರುತ್ಥಾನದ ಮೂಲಕ ಸಾಬೀತುಪಡಿಸಲಾಯಿತು. ಈ ಎಲ್ಲಾ ಪ್ರಕ್ರಿಯೆಗಳ ನಂತರ ದೇವರು ಅಂತಿಮವಾಗಿ ಸೃಷ್ಟಿಗಳನ್ನು ಹೇಗೆ ನಿರ್ಣಯಿಸುತ್ತಾರೆ? ಈ ಅಂತಿಮ ತೀರ್ಪು ಹೇಗಿರುತ್ತದೆ? ಅಂತಿಮ ತೀರ್ಪಿನ ವಿಷಯಕ್ಕೆ ಬಂದ್ರೆ ಅಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರುತ್ತೆ. ಪಾರದರ್ಶಕತೆ? ಹೌದು, ಅಲ್ಲಿ ಯಾವುದೇ ರಹಸ್ಯವಿರುವುದಿಲ್ಲ. ಪ್ರತಿಯೊಬ್ಬ ಸೃಷ್ಟಿಯ ಪ್ರತಿಯೊಂದು ಕಾರ್ಯವನ್ನು, ಪ್ರತಿಯೊಂದು ಯೋಚನೆಯನ್ನು, ಪ್ರತಿಯೊಂದು ಉದ್ದೇಶವನ್ನು ಬಹಿರಂಗಪಡಿಸಲಾಗುತ್ತದೆ. ಒಂದು ಹಿಡಿ ಕಡಿಮೆಯಿಲ್ಲ. ಎಲ್ಲವನ್ನೂ ಹೀಗೆ ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದಾ? ಇದು ಒಂದು ರೀತಿ ಕಾಸ್ಮಿಕ್ ಸ್ಕೇಲ್ನಲ್ಲಿ ಪ್ರೈವಸಿ ಮೇಲೆ ನಡೆದ ದಾಳಿಯಂತೆ ಕೇಳಿಸ್ತಿದೆ. ಇದರ ಉದ್ದೇಶವೇನು? ಯಾಕೆ ಇಷ್ಟು ತೀವ್ರವಾದ ಪಾರದರ್ಶಕತೆ? ಇದರ ಉದ್ದೇಶ ಗೊಂದಲವನ್ನು ಶಾಶ್ವತವಾಗಿ ನಿವಾರಿಸುವುದು. ದೇವರ ತೀರ್ಪಿನ ಬಗ್ಗೆ ಯಾರಿಗೂ ಎಂದಿಗೂ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇರಬಾರದು. ಅಂದ್ರೆ? ಅಯ್ಯೋ, ದೇವರಿಗೆ ನನ್ನ ಪರಿಸ್ಥಿತಿ ಅರ್ಥವಾಗಲಿಲ್ಲ, ನನಗೆ ಅನ್ಯಾಯವಾಯಿತು, ಅಥವಾ ಅವನಿಗೆ ಕಡಿಮೆ ಶಿಕ್ಷೆ ಸಿಕ್ಕಿತು, ನನಗೆ ಹೆಚ್ಚು ಸಿಕ್ಕಿತು ಎಂಬ ಯಾವ ದೂರಿಗೂ ಅವಕಾಶ ಇರಬಾರದು. ಅಂದ್ರೆ ಭವಿಷ್ಯದಲ್ಲಿ ಯಾರೂ ದೇವರ ನ್ಯಾಯವನ್ನು ಪ್ರಶ್ನಿಸಬಾರದು. ಅದಕ್ಕಾಗಿ ಈ ಸಂಪೂರ್ಣ ಪಾರದರ್ಶಕತೆ. ಹೌದು, ದೇವರು ಪಾಪಿಗಳನ್ನು ಅಂತಿಮವಾಗಿ ನಾಶ ಮಾಡುವಾಗಲೂ ಉಳಿದ ಸೃಷ್ಟಿಗಳು ಹೌದು, ಈ ತೀರ್ಪು 100% ನ್ಯಾಯೋಚಿತ ಮತ್ತು ಸತ್ಯವಾದದ್ದು ಎಂದು ಮನಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು. ಪ್ರತಿಯೊಂದು ಸಾಕ್ಷ್ಯವೂ ಅವರ ಮುಂದೆ ಇರುತ್ತದೆ. ಈ ಪಾರದರ್ಶಕತೆಯು ಇಡೀ ವಿಶ್ವದ ಮುಂದೆ ದೇವರ ನ್ಯಾಯದ ಮೇಲಿನ ನಂಬಿಕೆಯನ್ನು ಶಾಶ್ವತವಾಗಿ ಬಲಪಡಿಸುತ್ತದೆ. ಅಂದ್ರೆ ಭವಿಷ್ಯದಲ್ಲಿ ದೇವರ ಆಡಳಿತದ ವಿರುದ್ಧ ಇನ್ನೊಂದು ಬಂಡಾಯ ಏಳಲು ಯಾವುದೇ ನೈತಿಕ ಆಧಾರವೇ ಇಲ್ಲದಂತೆ ಮಾಡುವುದು ಇದರ ಉದ್ದೇಶ. ನಿಖರವಾಗಿ ಅದೇ. ವಾವ್! ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯ ಸಾರಾಂಶವನ್ನು ಒಮ್ಮೆ ನೋಡೋಣ. ನಾವು ಶುರು ಮಾಡಿದ್ದು ಒಂದು ಕಾಸ್ಮಿಕ್ ಕಾನೂನು ಸಮಸ್ಯೆಯಿಂದ, ಕರುಣೆ ಮತ್ತು ನ್ಯಾಯವನ್ನು ಒಟ್ಟಿಗೆ ಪಾಲಿಸುವುದು ಹೇಗೆ ಅಂತ. ಮತ್ತು ಈ ಮೂಲಗಳು ಕೊಡುವ ಪರಿಹಾರ ಒಂದು ದೊಡ್ಡ ನಾಟಕೀಯ ಪ್ರದರ್ಶನ. ಇದರಲ್ಲಿ ದೇವರು ಮೊದಲು ತಮ್ಮ ನ್ಯಾಯ ಎಷ್ಟು ಕಠಿಣ ಅಂತ ತೋರಿಸಲು ತಮ್ಮ ಮಗನಿಗೂ ವಿನಾಯಿತಿ ಕೊಡಲಿಲ್ಲ. ಹೌದು, ತಮ್ಮ ಆಡಳಿತದ ನ್ಯಾಯಸಮ್ಮತತೆಯನ್ನು ಸ್ಥಾಪಿಸಿದರು. ಹೌದು. ನಂತರ ಕ್ಷಮೆಗೆ ಬೆಲೆ ತೆರಲೇಬೇಕು ಎಂಬ ತತ್ವವನ್ನು ಎತ್ತಿಹಿಡಿಯಲು ಅತ್ಯಮೂಲ್ಯವಾದದ್ದನ್ನೇ, ಅಂದ್ರೆ ತಮ್ಮನ್ನೇ ಬೆಲೆಯಾಗಿ ತೆತ್ತರು. ಆದ್ರೆ ಆ ತ್ಯಾಗ ಮಾಡುವ ವ್ಯಕ್ತಿ ಸಂಪೂರ್ಣವಾಗಿ ಪಾಪರಹಿತನಾಗಿರಬೇಕಿತ್ತು. ಮತ್ತು ಆ ಪಾಪರಹಿತತೆ ಶಾಶ್ವತವಾದದ್ದು ಅಂತ ಸಾಬೀತುಪಡಿಸಲು ಪುನರುತ್ಥಾನ ಎಂಬ ಅಂತಿಮ ಪರೀಕ್ಷೆಯನ್ನು ಪಾಸ್ ಮಾಡಬೇಕಿತ್ತು. ಹೌದು. ಇಂಥ ಸಂಕೀರ್ಣವಾದ ಮತ್ತು ಆಳವಾದ ದೇವತಾಶಾಸ್ತ್ರದ ಚೌಕಟ್ಟು ಇದು ನ್ಯಾಯ, ಕ್ಷಮೆ ಮತ್ತು ಆಡಳಿತದ ಬಗ್ಗೆ ಗಂಭೀರವಾದ ಪ್ರಶ್ನೆಗಳನ್ನು ಎತ್ತುತ್ತದೆ. ಈ ಚರ್ಚೆ ನಿಜವಾಗ್ಲೂ ಮನಸ್ಸಿಗೆ ಸಾಕಷ್ಟು ಕೆಲಸ ಕೊಟ್ಟಿದೆ. ಖಂಡಿತ. ಕೊನೆಯದಾಗಿ ಕೇಳುಗರು ಆಲೋಚಿಸಲು ಒಂದು ಅಂಶವನ್ನು ಬಿಟ್ಟು ಹೋಗ್ತೇನೆ. ಓಕೆ. ಈ ಮೂಲಗಳ ಪ್ರಕಾರ ಕ್ಷಮೆಯು ಉಚಿತವಾಗಿ ಸಿಗುತ್ತಿಲ್ಲ, ಅದಕ್ಕೆ ಅತ್ಯಂತ ದುಬಾರಿ ಬೆಲೆಯನ್ನು ತೆರಲಾಗಿದೆ. ನ್ಯಾಯವು ಎಷ್ಟು ಕಠೋರವೆಂದರೆ ದೇವರ ಮಗನಿಗೂ ವಿನಾಯಿತಿ ಇರಲಿಲ್ಲ. ಹಾಗಾದ್ರೆ ಈ ಕಠಿಣ ರಾಜರಹಿತ ನ್ಯಾಯ ಮತ್ತು ಅಪಾರ ಬೆಲೆ ತೆತ್ತು ನೀಡಿದ ಕ್ಷಮೆಯ ನಡುವಿನ ಸಮತೋಲನವು ದೇವರ ಸ್ವಭಾವದ ಬಗ್ಗೆ ನಮಗೆ ಏನು ಹೇಳುತ್ತದೆ? ಈ ಎರಡು ತೀವ್ರತೆಗಳನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು?